ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲರ ಕಣ್ಣು ಉಪಚುನಾವಣೆಯ ಫಲಿತಾಂಶದ ಮೇಲೆ ನೆಟ್ಟಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದ ಫಲಿತಾಂಶ ಕೇವಲ ಇಬ್ಬರು ಅಭ್ಯರ್ಥಿಗಳ ಗೆಲುವಲ್ಲ, ಬದಲಾಗಿ ಇದು ರಾಜ್ಯದ ಇಬ್ಬರು ಪ್ರಬಲ ನಾಯಕರ ಭವಿಷ್ಯದ ತೀರ್ಪು. ಹೌದು, ಮೇ 4ರ ನಂತರ ರಾಜ್ಯ ರಾಜಕಾರಣದಲ್ಲಿ ಹೊಸ ಸ್ವರೂಪದ ಬದಲಾವಣೆಗಳಾಗಲಿವೆಯೇ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗಿದೆಯೇ ಅಥವಾ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಹಾದಿ ಸುಗಮವಾಗಲಿದೆಯೇ? ಇಂದಿನ ವಿಶೇಷ ವಿಶ್ಲೇಷಣೆಯಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಉಪಚುನಾವಣೆಯ ರಿಸಲ್ಟ್ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಎಂದು ರಾಜಕೀಯ ಲೆಕ್ಕಾಚಾರ ಕಂಡು ಬರುತ್ತಿವೆ. ಒಂದು ವೇಳೆ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದರೆ ಪಕ್ಷದಲ್ಲಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತದೆ. ಆದರೆ 2 ಸೀಟ್ ಗೆದ್ದಾಕ್ಷಣ ನಾಯಕತ್ವ ಬದಲಾವಣೆಯ ಚರ್ಚೆ ನಿಲ್ಲುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಬದಲಾಗಿ ಮೇ 4ರ ನಂತರ ಈ ಚರ್ಚೆ ಹೊಸ ಆಯಾಮ ಪಡೆದುಕೊಳ್ಳಲಿದೆ. ಇಲ್ಲಿ ಮುಖ್ಯವಾದ ಸಂಗತಿ ಎಂದರೆ ಕಾಂಗ್ರೆಸ್ನಲ್ಲಿ ರಿಸಲ್ಟ್ ಏನಾದರೂ ಅದಲು ಬದಲಾದರೆ ಡಿಕೆಶಿ ಅವರ ನಡೆ ಹೇಗಿರುತ್ತದೆ? ಹೈಪೋಥೆಟಿಕಲಿ ಹೇಳುವುದಾದರೆ, ಒಂದು ವೇಳೆ ಕಾಂಗ್ರೆಸ್ ದಾವಣಗೆರೆಯನ್ನು ಗೆದ್ದು ಬಾಗಲಕೋಟೆಯನ್ನು ಸೋತರೆ ಡಿಕೆ ಶಿವಕುಮಾರ್ ಅವರು ತಕ್ಷಣ ಒಂದು ಫೈಲ್ ಹಿಡಿದು ದಿಲ್ಲಿಗೆ ಹೋಗಬಹುದು. ಕುರುಬ ಸಮುದಾಯದ ಅಭ್ಯರ್ಥಿಗೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಿದರು, ಆದರೂ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರ ಶಕ್ತಿ ಕುಂದುತ್ತಿದೆ ಎಂಬ ವಾದವನ್ನು ಅವರು ಹೈಕಮಾಂಡ್ ಮುಂದೆ ಇಡಬಹುದು. ಇನ್ನು ಉಲ್ಟಾ ಆಗಿ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಡಿವೈಡ್ ಆಗಿ ಅಲ್ಲಿ ಕಾಂಗ್ರೆಸ್ ಸೋತರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಡಿಕೆಶಿ ವಿರುದ್ಧ ತಿರುಗಿ ಬೀಳಬಹುದು. ಡಿಕೆಶಿ ಬಣದ ನಾಯಕ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಇಲ್ಲಿ ಬಂದು ಸರಿಯಾಗಿ ಕೆಲಸ ಮಾಡಲಿಲ್ಲ ಎಂಬ ದೂರನ್ನು ಹೈಕಮಾಂಡ್ಗೆ ನೀಡಬಹುದು. ದಾವಣಗೆರೆಯ ಮೈನಾರಿಟಿ ಲೆಕ್ಕಾಚಾರ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗ ಒಂದು ಕುತೂಹಲದ ಕೇಂದ್ರ ಬಿಂದು. ಇಲ್ಲಿ ಮುಸ್ಲಿಂ ಸಮುದಾಯಗಳ ಮತಗಳು ನಿರ್ಣಾಯಕ. ಆದರೆ ಈ ಬಾರಿ ಅಲ್ಲಿ ಪರಿಸ್ಥಿತಿ ಅಷ್ಟು ಸುಲಭವಾಗಿಲ್ಲ. ಮುಸ್ಲಿಂ ಸಮುದಾಯದವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಎಂಬ ವಾದವಿದೆ. ನಮಗೆ ರಾಜಕೀಯವಾಗಿ ಆಶ್ರಯ ನೀಡುವ ಪಕ್ಷ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಎಂಬ ನೋವು ಅವರಲ್ಲಿದೆ. ಜಮೀರ್ ಅಹಮದ್ ಖಾನ್ ಅವರು ಬಾಗಲಕೋಟೆಯಲ್ಲಿ ಮಾಡಿದ ಭಾಷಣಕ್ಕೂ ದಾವಣಗೆರೆಯಲ್ಲಿ ಅವರ ನಡೆಗೂ ವ್ಯತ್ಯಾಸವಿತ್ತು ಎಂಬ ಟೀಕೆಗಳು ಇವೆ. ಅವರು ಕೇವಲ ಕಾಟಾಚಾರಕ್ಕೆ ಬಂದು ಹೋದರು ಎಂಬ ಅಸಮಾಧಾನ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿದೆ. ಇದೇ ವೇಳೆ ಬಿಜೆಪಿ ಕೂಡ ಮುಸ್ಲಿಂ ಕುಟುಂಬಗಳಿಗೆ ಮೋದಿ ಅವರ ಯೋಜನೆಗಳು ತಲುಪಿವೆ, ಹಾಗಾಗಿ ಅವರು ನಮಗೆ ಊಟ ಹಾಕಬಹುದು ಎಂಬ ನಿರೀಕ್ಷೆಯಲ್ಲಿರುವರು. ಇದು ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕರ್ನಾಟಕದ ನಾಯಕತ್ವ ಬದಲಾವಣೆ ಕೇವಲ ಇಲ್ಲಿನ ಫಲಿತಾಂಶದ ಮೇಲೆ ಮಾತ್ರವಲ್ಲ, ಪಂಚ ರಾಜ್ಯಗಳ ಫಲಿತಾಂಶದ ಮೇಲೂ ನಿಂತಿದೆ. ಕೇರಳ, ತಮಿಳುನಾಡು ಮತ್ತು ಅಸ್ಸಾಂನಲ್ಲಿ ಕಾಂಗ್ರೆಸ್ ಪ್ರದರ್ಶನ ಚೆನ್ನಾಗಿದ್ದರೆ ಹೈಕಮಾಂಡ್ ಪ್ರಬಲವಾಗುತ್ತದೆ. ಹೈಕಮಾಂಡ್ ಪ್ರಬಲವಾದರೆ ಮಾತ್ರ ಅವರು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಕಠಿಣ ತೀರ್ಮಾನ ತೆಗೆದುಕೊಳ್ಳಬಹುದು. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಎಂದರೆ ಕಾಂಗ್ರೆಸ್ ಒಳಗೆ ಇರುವ ಶೀತಲ ಸಮರ. ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಪರವಾಗಿದ್ದರೆ ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಈ ಹಿಂದೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಬಳಿ ಸುರ್ಜೇವಾಲಾ ವಿರುದ್ಧ ದೂರು ನೀಡಿದ್ದರು ಎಂಬ ಸುದ್ದಿ ಕೂಡ ಇದೆ. ಹಾಗಾಗಿ ಹೈಕಮಾಂಡ್ನಲ್ಲಿ ಯಾರ ಕೈ ಮೇಲಾಗುತ್ತದೆಯೋ ಅದರ ಪ್ರಭಾವ ಕರ್ನಾಟಕದ ಮೇಲೂ ಇರುತ್ತದೆ. ಸಿದ್ದರಾಮಯ್ಯನವರ ಜಾತಿ ಗಣತಿ ಅಸ್ತ್ರ. ಒಂದು ವೇಳೆ ಫಲಿತಾಂಶ ಡಿಕೆಶಿ ಪರವಾಗಿ ಬಂದು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೆಚ್ಚಾದರೆ ಸಿಎಂ ಬಳಿ ಇರುವ ಕೊನೆಯ ಅಸ್ತ್ರ ಯಾವುದು ಗೊತ್ತಾ? ಅದುವೇ ಜಾತಿ ಗಣತಿ. ಈ ಅಸ್ತ್ರವನ್ನು ಹೊರತೆಗೆಯುವ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬಹುದು. ಮೇ 15ರ ನಂತರ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ಸಂಚಲನ ನಿಶ್ಚಿತ. ಒಟ್ನಲ್ಲಿ ಈ ಉಪಚುನಾವಣೆ ಕೇವಲ 2 ಕ್ಷೇತ್ರಗಳ ಆಯ್ಕೆಯಲ್ಲ, ಇದು ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ದಿಕ್ಕನ್ನು ನಿರ್ಧರಿಸುವ ಮಹತ್ವದ ಘಟ್ಟ. ಸಿದ್ದರಾಮಯ್ಯನವರ ಜನಪ್ರಿಯತೆ ಗೆಲ್ಲುತ್ತಾ ಅಥವಾ ಡಿಕೆಶಿ ಅವರ ಸಂಘಟನಾ ಶಕ್ತಿ ಮೇಲುಗೈ ಸಾಧಿಸುತ್ತಾ? ಕಾದು ನೋಡೋಣ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.